ನಮ್ಮ ಆಯುರ್ವೇದನಲ್ಲಿ ಸಹ ಗೋಧಿ ಹುಲ್ಲು ಬಗ್ಗೆ ಎಲ್ಲ ಹೇಳಿದ್ದಾರೆ. ಇಷ್ಟೇ ಇಂಪಾರ್ಟೆನ್ಸ್ ಅಂದರೆ ಕ್ಯಾನ್ಸರ್ ಪೇಷಂಟ್ಸ್ ಆರ್ ಟೇಕಿಂಗ್ ಲಾಟ್ಸ್ ಆ್ಯಂಡ್ ಲಾಟ್ಸ್, ಬಿಕಾಸ್ ಇದು ಆಗಲಿಲ್ಲ ಅಂದರೆ, ಇದು ಕುಡಿಲ್ಲ ಅಂದರೆ ಅವ್ರಿಗೆ ಆಗೋದಿಲ್ಲ. ಸೊ ಇಟ್ಸ್ ವೆರಿ ವೆರಿ ಯೂಸ್ಫುಲ್. ಇದು ಗ್ರಾಸ್, ಇದು ಜ್ಯೂಸೇ ಮಾಡಬೇಕಿದು. ಓಕೆ, ಸೊ ಜ್ಯೂಸ್ ಅಂದರೆ ಸಿ 2 ways ಆಫ್ ಪ್ರಿಪೇರಿಂಗ್ ಜ್ಯೂಸ್. ಒನ್ ಇಸ್ ಕೋಲ್ಡ್ ಪ್ರೆಸ್ ಜ್ಯೂಸ್, ಅದರಲ್ಲಿ ನೀರು ಹಾಕೋದು ಅವಶ್ಯಕತೆ ಇಲ್ಲ, ಪ್ಯೂರ್ ಫಾರ್ಮ್ ಸಿಗುತ್ತೆ. ಬಟ್ ಎಲ್ಲ ಮನೆಯಲ್ಲಿ ಅದು ಇರೋದಿಲ್ಲ. ಸೊ ಮಿಕ್ಸರ್ ಗ್ರೈಂಡರ್ ಇದೆ ಅಲ್ವಾ, ಅದರಲ್ಲಿ ಯು ಕಟ್ ದಿಸ್ ಇಂಟು ಸ್ಮಾಲರ್ ಪೀಸಸ್. ಫಸ್ಟ್ ವಾಶ್ ಮಾಡಬೇಕು ಯಾವಾಗಲೂ. ರೂಲ್ ನಂಬರ್ 1 ounce ಇಸ್ ಪರ್ಫೆಕ್ಟ್ ಫಾರ್ ಒನ್ ಪರ್ಸನ್ ಪರ್ ಡೇ. ಕಟ್ ಮಾಡಿದ್ಮೇಲೆ ವಾಶ್ ಮಾಡಿದ್ಮೇಲೆ ಕಟ್ ಇಟ್ ಇಂಟು ಸ್ಮಾಲರ್ ಪೀಸಸ್. ಸ್ವಲ್ಪ ನೀರು ಹಾಕಿ 60 or 90 ml ಹಾಕಿ. ಆ್ಯಂಡ್ ಡು ನಾಟ್ ಫರ್ಗೆಟ್ ಟು ಆ್ಯಡ್ ಫಾರ್ ದ ಫ್ಲೇವರ್, ನಾಟ್ ಓನ್ಲಿ ಫ್ಲೇವರ್, ಇಟ್ಸ್ ಆಲ್ಸೋ ಫಾರ್ increasing the absorption of all heme, that's the iron content. ಲೆಮನ್ ಹಾಕಿ ಮಿಕ್ಸ್ ಗ್ರೈಂಡ್ ಮಾಡಿ ಸೀವ್ ಅಂದರೆ ಸ್ಟ್ರೈನ್ ಮಾಡಬೇಕು. ಅದು ಇವಾಗ ಸಹ ಸ್ಲೋ ಕುಡಿಬೇಕು. ಅಂದರೆ ಜಸ್ಟ್ ಕೀಪ್ ಇಟ್ ಇನ್ ಯುವರ್ ಮೌತ್ ಸೊ ದಟ್ ಸಲೈವಾ ಮಿಕ್ಸ್ ಆಗುತ್ತೆ ಟು ಆ್ಯಕ್ಟಿವೇಟ್ ದ ಎನ್ಸೈಮಲ್ ಆ್ಯಕ್ಟಿವಿಟಿ. ದ್ಯಾಟ್ಸ್ ವೇರ್ ದ ಬೆಸ್ಟ್ ಬೆನಿಫಿಟ್ಸ್ ಆಗೋದು. ಬೆಸ್ಟ್ ಬೇಕಾದರೆ ಈ ಥರ ಕುಡಿಬೇಕು ನೀವು ಸ್ಲೋ ಆಗಿ. ಡೋಂಟ್ ಜಸ್ಟ್ ಗಲ್ಪ್ ಇಟ್ ಡೌನ್. ಬೆಸ್ಟ್ ಕನ್ಸ್ಯೂಮ್ಡ್ ಡ್ಯೂರಿಂಗ್ ಐ ವೋಂಟ್ ಸೇ ಮಾರ್ನಿಂಗ್. ಸ್ಟಮಕ್ ಎಂಟಿ ಇರಬೇಕು. ಡೋಂಟ್ ಹ್ಯಾವ್ ಎನಿಥಿಂಗ್, ಜಸ್ಟ್ ಒಂದ್ಸಲಿ ಟೇಸ್ಟ್ಗೆ ಮಾತ್ರ ಇಲ್ಲ. ನಿಮಗೆ ಬೆನಿಫಿಟ್ಸ್ ಗೊತ್ತಾಗಬೇಕಾದ್ರೆ ಯು ಶುಡ್ ಟೇಕ್ ಇಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ನಿಮಗೆ ಪ್ಲಾಂಟ್ ಹೆಲ್ದಿ ಅಂತ ಎಲ್ಲ ಗೊತ್ತಾಗಬೇಕಾದ್ರೆ ಇಲ್ಲಿ ಈ ಕಡೆ ನೋಡಿದ್ರೆ ನೋಡಿ ವೈಟ್ ಇದೆ, ಯಾವ್ದು ಸಹ ನೋಡಿ ಸ್ವಲ್ಪ ತಿಂದರೆ ಸಹ ಸಾಕು. ಮೇನ್ ಥಿಂಗ್ ಅಂದರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೆಲ್ತ್ಗೆ ಸಹ ಒಳ್ಳೇದಿದ್ದು. ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್, ಶುಡ್ ಆಲ್ವೇಸ್ ಆಸ್ಕ್ ಡಾಕ್ಟರ್ ಬಿಫೋರ್. ಐ ಆಮ್ ನಾಟ್ ಅ ಡಾಕ್ಟರ್, ಐ ಆಮ್ ನಾಟ್ ಅ ಪ್ರೊಫೆಷನಲ್. ಯಾಕಂದರೆ ಯಾರಿಗೆ ಏನು ಎಲರ್ಜಿ ಇರುತ್ತೆ ಏನಂತ ಗೊತ್ತಿಲ್ಲ ನಮಗೆ. ಫಸ್ಟ್ ಥಿಂಗ್ ಇಸ್ ಆಸ್ಕ್ ದೆಮ್. ಬಟ್ ಆಸ್ ಅ ವೆಜಿಟೇಬಲ್ ತಿನ್ಬೋದು ಇದು. ಈ ಸಾಯಿಲ್ ಅಥವಾ ಮಣ್ಣಿಂದ ಮೇಲೆ ನೋಡಿ ಬೇಸಿಂದ ಕಟ್ ಮಾಡೋದು ಅಷ್ಟೇ, ಬೇರೆ ಏನು ಬಂದಿಲ್ಲ. ಕರೆಕ್ಟ್ ಸ್ಟೆಮ್ನಿಂದ ಕಟ್ ಆಗಿದೆ. 3 ಫಿಂಗರ್ನಲ್ಲಿ ಎಷ್ಟು ಬರುತ್ತಲ್ವ ಇಷ್ಟು ತಿಂದರೆ ಸಾಕು ನೀವು. ಫಾರ್ ಎವ್ರಿ ಟೈಮ್ ಬೆಳಗ್ಗೆ ಇಷ್ಟು ತಿನ್ನಿ, ಮಧ್ಯಾಹ್ನ ಇಷ್ಟು ತಿನ್ನಿ, ಇಷ್ಟು ತಿಂದರೆ ಸಾಕು ನೀವು. ಇಲ್ಲ ತೊಳಿರಿ, ಇಟ್ಸ್ ಬೆಟರ್ ಟು ಮೇಂಟೈನ್ ಅ ಗುಡ್ ಹ್ಯಾಬಿಟ್. ಕಟ್ ಮಾಡಿ ವಾಶ್ ಮಾಡಿ ಸ್ಟೋರೇಜ್ ಇಲ್ಲ ಅವ್ರು ಹಾಗೆ ಇದು ಪ್ಯಾಕಿಂಗ್ ಮಾಡಬೇಕು. ನಾವು ತೋರಿಸ್ತೀನಿ ನಿಮಗೆ. ಮೂಲಂಗಿ ಫ್ರೆಶ್ ಮೂಲಂಗಿ ತಿನ್ನೋದು ಅದೇ ಟೈಪ್ ಆ ಫ್ಲೇವರ್ಸ್ ಅಲ್ವಾ. ಇಡ್ಲಿ ಸಾಂಬಾರು ತಿಂತೀರಾ, ಉಪ್ಪಿಟ್ಟು ತಿಂತೀರಾ, ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿಂತೀರಾ, ಅದ್ರ ಜೊತೆ ಸ್ವಲ್ಪ ತಿನ್ನಿ ಹುರುಳಿಕಾಳು. ಫೇಬಿಯಸಿ ಫ್ಯಾಮಿಲಿ ಅಂತ ಹೇಳೋದು ಇದಕ್ಕೆ. ಫೇಬಿಯಸಿ ಫ್ಯಾಮಿಲಿನಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ. ವಾಂಟ್ ಟು ಹ್ಯಾವ್ ಮೋರ್ ಸ್ಟ್ರೆಂತ್, ಅಮಿನೋ ಆಸಿಡ್ಸ್ ಎಲ್ಲ ಬೇಕಾದ್ರೆ ಬಟಾಣಿ, ಪೀಸ್, ಅದು ಶೆಫ್ಸ್ದು ಫೇಮಸ್. ಅದು ಪರ್ಪಲ್ ರ್ಯಾಡಿಶ್, ಇದು ಪಿಂಕ್. ಆಂಟಿ ಆಕ್ಸಿಡೆಂಟ್ಸ್ ತುಂಬ ಇದೆ ವೆನ್ ಯು ಕಂಪೇರ್ ಟು ವೈಟ್ ರ್ಯಾಡಿಶ್ ಆರ್ ದ ಪಿಂಕ್ ರ್ಯಾಡಿಶ್. ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ಇದು ಅಳಸಂದೆ, ಲೋಬಿಯಾ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಇದು ಮೂಂಗು. ಬಟ್ ಫಾಸ್ಟ್ ಮೂವಿಂಗ್ ಅಂದರೆ ಪೀಸ್. ಇದರಲ್ಲಿ ವೆರಿ ಸ್ಲೋ ಮೂವ್ಮೆಂಟ್ಸ್ ಇದು, ಬಟ್ ಸ್ಟಿಲ್ ವಿ ಹ್ಯಾವ್ ಗ್ರೋನ್ ಇಟ್. ನಮಸ್ಕಾರ, ನಮ್ಮ ಹೆಸರು ರವೀಂದ್ರ ಗಡಿಯಾರ್. ಫಸ್ಟ್ ಆಫ್ ಆಲ್ ನಾನು ಕ್ಷಮೆ ಕೇಳ್ತೀನಿ, ಯಾಕಂದರೆ ಕನ್ನಡ ಅಷ್ಟು ಸರಿಯಾಗಿ ಬರೋದಿಲ್ಲ ನಮಗೆ. ಬೆಳೆದಿರೋದು ಮುಂಬೈನಲ್ಲಿ. ಸೊ ಇಲ್ಲಿ ಬಂದು ಕಲ್ತಿದ್ದೀನಿ. ಎಜುಕೇಷನ್ ಮುಗಿಸ್ಕೊಂಡು ಬ್ಯಾಂಗ್ಳೂರ್ ಬಂದಿದ್ದು ನಾನು. ಬ್ಯಾಂಗ್ಳೂರ್ನಲ್ಲಿ ಸ್ವಲ್ಪ ಕೆಲಸ ಮಾಡಿ ಸೇಲ್ಸು ಮಾರ್ಕೆಟಿಂಗ್ನಲ್ಲಿ ಮಾಡಿ ಆಮೇಲೆ 2018ಇಂದ ಇದು ವ್ಯವಸಾಯ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ನಾವು ಪೇಟೆ ರೈತರು, ವಿ ಕಾಲ್ ಇಟ್ ಮೈಕ್ರೋಗ್ರೀನ್ಸ್ ಫಾರ್ಮಿಂಗ್. 50 square feet ಇಂದ ಕಡಿಮೆ. ಸೊ ಔಟ್ಪುಟ್, ಮ್ಯಾಕ್ಸಿಮಮ್ ಔಟ್ಪುಟ್, ದ maximum potential revenue we can earn from this is around 30 kgs the output. I sell it at 3,300 rupees per kg. ಸೊ ಆಲ್ಮೋಸ್ಟ್ ವಾರಕ್ಕೆ ಹೇಳ್ತಾ ಇದ್ದೀನಿ, ವಾರಕ್ಕೆ 30 kgs output is the output for 1 week. It is 7 to 10 days. ಸೊ 10 days ಅಂತ ಹೇಳಿದ್ರೆ 3 ಹಾರ್ವೆಸ್ಟ್ ಮಾಡ್ಬೋದು ತಿಂಗಳಕ್ಕೆ. ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್ ಯೋರ್ ಸೆಲ್ಫ್. I don't talk about money. Who are really interested and want to start their microgreens business, for them we have conducted special workshops. Beginners ge ಮಾಡ್ತೀವಿ, that's okay, but especially who wants to start their business, ವ್ಯವಸಾಯ ಮಾಡಲಿಕ್ಕೆ ಟ್ರೈನಿಂಗ್ ಕೊಡ್ತೀವಿ, ಮಾಸ್ಟರ್ ಕ್ಲಾಸ್. See, the master class ಏನು ಪಾಸಿಟಿವ್ ಅಂದರೆ, first of all we are ranking number 1 because of 2 reasons. We not only teach you how to grow, ಅದು ಹೆಂಗೆ ಸೇಲ್ ಮಾಡಬೇಕು, ಹೆಂಗೆ ಮಾರ್ಕೆಟ್ ಮಾಡಬೇಕು, ಬಿಕಾಸ್ ಮಾರ್ಕೆಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡಿ, ಇಷ್ಟು ಚಿಕ್ಕದು ಜಾಗ ಇದೆ, ಓಕೆ, 50 square feet ಇಂದ ಕಡಿಮೆ. ಸೊ ಔಟ್ಪುಟ್, ಮ್ಯಾಕ್ಸಿಮಮ್ ಔಟ್ಪುಟ್, ದ maximum potential revenue we can earn from this is around 30 kgs the output. I sell it at 3,000 ಅಂತ ಹೇಳಿದ್ರೆ 3 ಹಾರ್ವೆಸ್ಟ್ ಮಾಡ್ಬೋದು ತಿಂಗಳಕ್ಕೆ. ಸೊ ಯು ಕ್ಯಾನ್ ಕ್ಯಾಲ್ಕುಲೇಟ್ ಯೋರ್ ಸೆಲ್ಫ್. ಐ ಡೋಂಟ್ ಟಾಕ್ ಅಬೌಟ್ ಮನಿ ಹಿಯರ್, ಯು ಕ್ಯಾನ್ ಕ್ಯಾಲ್ಕುಲೇಟ್ ಬೈ ಯೋರ್ ಸೆಲ್ಫ್. ವಿ ಚಾರ್ಜ್ 25,000 rupees ಬಿಕಾಸ್ ಇದು ಒಂದಿನದು ಡೀಲ್ ಇಲ್ಲ. See, it's a skill set. I know very well that, one day you cannot learn everything and anything. So what happens when you go back home, ಇದು ಸ್ಟೆಪ್ ಕರೆಕ್ಟಾ, ಕರೆಕ್ಟ್ ಮಾಡಿದೆನಾ, ಏನು ಮಿಸ್ ಆಯ್ತಂತ ಜನ ಕೇಳ್ತಾರೆ. ಅಂದರೆ that's the time when they require support. So we support people even after the training program. Microgreens ಅಂದರೆ these are very tiny edible plants. Stage of a plant. Actually ಮೊದಲು ಮೈಕ್ರೋಗ್ರೀನ್ಸ್ ಏನಂತ ಯಾರಿಗೆ ಗೊತ್ತಿರಲಿಲ್ಲ.
ಬರೀ ಶೆಫ್ಸ್, ಬರೀ 5 ಸ್ಟಾರ್ ಹೋಟೆಲ್ಸ್ನಲ್ಲಿ ಎಲ್ಲ ಗೊತ್ತಿತ್ತು ಮುಂಚೆ. ಸೊ ಡಿಶಸ್ ಎಲ್ಲ ಮಾಡ್ತಾರೆ ಪ್ಲೇಟಿಂಗ್ನಲ್ಲಿ, ಮೇಲೆ 2-3 ಎಲೆ ಇಡ್ತಾರೆ ಗಾರ್ನಿಷಿಂಗ್ಗೆ, ಭಾಳ ಚೆನ್ನಾಗಿ ಕಾಣ್ತದೆ ಅದು. ಇಟ್ ವಾಸ್ ಓನ್ಲಿ ನೋನ್ ಆಸ್ ಗಾರ್ನಿಷಿಂಗ್. ಯಾವಾಗ ಸ್ಟಾರ್ಟ್ ಆಗಿರೋದಂದ್ರೆ ಮೈಕ್ರೋಗ್ರೀನ್ಸ್ದು 1992ನಲ್ಲಿ ಏನಾಗಿದೆ ಅಂದರೆ, ದೇ ವಾಸ್ ಅ ಶೆಫ್, ಅವ್ರ ಹೆಸರು ಕ್ರೇಗ್ ಹಾರ್ಟ್ಮನ್ ಅಂತ. ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ ಅವ್ರದ್ದು ರೆಸ್ಟೋರೆಂಟ್ ಇತ್ತು. ಆವಾಗ ಅವ್ರ ಫ್ರೆಂಡ್ ಇದ್ದರು, ಹಿ ವಾಸ್ ಆಲ್ಸೋ ಅ ಫಾರ್ಮರ್, ಹೈಡ್ರೋಪಾನಿಕ್ ಫಾರ್ಮರ್. ಸೊ ಹೈಡ್ರೋಪಾನಿಕ್ ಫಾರ್ಮರ್ ಹ್ಯಾಡ್ ಸಮ್ ಲಾಸ್ ಆ್ಯಂಡ್ ಈ ಕೇಮ್ ಟು ಹಿಸ್ ಫ್ರೆಂಡ್, ನಮ್ಮ ಹೀರೋ ಆಫ್ ದ ಸ್ಟೋರಿ ದ್ಯಾಟ್ ಇಸ್ ಕ್ರೇಗ್ ಹಾರ್ಟ್ಮನ್, ಶೆಫ್ ಹತ್ರ ಕೇಳಿದ್ರು ಏನಾದರೂ ಸಹಾಯ ಮಾಡಿ ಅಂತ. ಸೊ ಅವ್ರು ಹೇಳಿದ್ರು, ನಮಗೆ ಬೇಬಿ ಗ್ರೀನ್ಸ್ ಕೊಡು, ನಮಗೆ ಸ್ಯಾಲಡ್ಸ್ಗೆ ಯೂಸ್ ಮಾಡಲಿಕ್ಕೆ ಅಂತ. ಸೊ ನಮ್ಮ ರೈತರಿಗೆ ಗೊತ್ತಿಲ್ಲ ಕಿ ವಾಟ್ ಈಸ್ ಬೇಬಿ ಗ್ರೀನ್, ಮೈಕ್ರೋಗ್ರೀನ್ಸ್, ಬೇಬಿ ಗ್ರೀನ್ಸ್ ಏನಂತ ಗೊತ್ತಿಲ್ಲ ಅವ್ರಿಗೆ. ಸೊ ಅವ್ರ ಫಾರ್ಮಿಂದ, ಹೈಡ್ರೋಪಾನಿಕ್ ಫಾರ್ಮಿಂದ ಕಟ್ ಮಾಡಿ ತೊಗೊಂಡು ಬಂದಿರೋದು. ಆವಾಗ ಏನಾಯಿತು, ಶೆಫ್ಸ್ ಅಲ್ವಾ, ನಮ್ಮ ಶೆಫ್ ಹೇಳಿದ್ರು ಅವ್ರಿಗೆ, ಏನಿದು, ಇದು ಬೇಬಿ ಗ್ರೀನ್ಸ್ ಇಲ್ಲ, ಬೇಬಿ ಗ್ರೀನ್ಸ್ ಸ್ವಲ್ಪ ದೊಡ್ಡದಿರುತ್ತೆ, ಇದು ತುಂಬ ಚಿಕ್ಕದಂತ. ಸೊ ಅವ್ರಿಗೆ ಗೊತ್ತಿಲ್ಲ. ದಟ್ ಫಂಕ್ಷನ್ನಲ್ಲಿ ಅವ್ರು ಸ್ಯಾಲಡ್ ಮಾಡಿ ಸರ್ವ್ ಮಾಡಿದ್ರು. ದೇರ್ ವಾಸ್ ಒನ್ ಜರ್ನಲಿಸ್ಟ್, ಹರ್ ನೇಮ್ ಇಸ್ ಪ್ಯಾಮೆಲಾ. ಅವ್ರು ಬಂದು ಫುಡ್ ತಿಂತ ಕೇಳಿದ್ರು ಶೆಫ್ಗೆ, ಶೆಫ್ ಇದು ಏನಿದು ಇಷ್ಟು ಚಿಕ್ಕದು ಎಲೆ? ಶೆಫ್ ಹೇಳಿದ್ರು, ಶೆಫ್ಗೆ ಗೊತ್ತಿಲ್ಲ ಏನು ಹೇಳಬೇಕಂತ. ಅವ್ರು ಹೇಳಿದ್ರು, ಇದು ತುಂಬ ಚಿಕ್ಕದು ಎಲೆ, ಮೈಕ್ರೋ ಗ್ರೀನ್ಸ್ ಅಂತ ಹಿಂಗೆ ಹೇಳಿಬಿಟ್ರು. ಆವಾಗ ಏನಾಯಿತು, ಈ ಪ್ಯಾಮೆಲಾ ಜರ್ನಲಿಸ್ಟ್ ಅವರು ಒಂದು ಆರ್ಟಿಕಲ್ ಬರೆದಿದ್ರು. ಆರ್ಟಿಕಲ್ ಇಟ್ ವಾಸ್ ಸರ್ಕ್ಯುಲೇಟೆಡ್ ಅಂಡರ್ ಅರೌಂಡ್ ಮೋರ್ ದೆನ್ 300 ರೆಸ್ಟೋರೆಂಟ್ಸ್. ದ್ಯಾಟ್ಸ್ ಹೌ ಇಸ್ ಬಿಕೇಮ್ ಫೇಮಸ್. ಮೈಕ್ರೋ ಗ್ರೀನ್ಸ್ ಅಂತ ಒಂದು ಹೊಸದು ಬಂದಿದೆ, ಇದು ಯೂಸ್ ಮಾಡ್ತಾರೆ ಶೆಫ್ ಕ್ರೇಗ್ಮನ್ ಅಂತ, ಕ್ರೇಗ್ಮನ್. ಓಕೆ, so that's how it became famous. Initially the concept was only for garnishing. Now it has become for flavors. See, the concept has changed now. How is it different from the matured vegetables? Example, broccoli. Broccoli is supposed to be very nutritious vegetable. So broccoli microgreens ಎಷ್ಟು ನ್ಯೂಟ್ರಿಷಿಯಸ್ ಇರ್ಬೋದು ಅಂತ ಅವರು ಚೆಕ್ ಮಾಡಿದ್ರು, ಸಂಶೋಧನೆ ಮಾಡಿದ್ರು. ರಿಸಲ್ಟ್ ಬಂತು. ದೇ ಸೆಡ್, ಓ ನೋ, ಏನಾದರೂ ತಪ್ಪಿದಂತ. ಅಗೇನ್ ದಿ ಪರ್ಫಾರ್ಮ್ಡ್ ಇಟ್ ಅಗೇನ್ ದ ಸೇಮ್ ರಿಸಲ್ಟ್. You know what was the result? This was done in University of Maryland. ಅದು ಚೆಕ್ ಮಾಡುವಾಗ the nutritional value is not 4%, it is not 40%, it is not 100%, it is 40 times more nutritious than the matured vegetable. ಅಂದರೆ ಅರ್ಥ ಮಾಡಬೇಕಾದ್ರೆ ನಮ್ಮ ಕಡೆ 40 kg ಬ್ರಾಕ್ಲಿ ಇದೆ, 40 kg. ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ 1 kg ಬ್ರಾಕ್ಲಿ ಮೈಕ್ರೋಗ್ರೀನ್ಸ್. ಈಗ ಅರ್ಥ ಆಯ್ತಾ 40 times ಏನಂತ? So broccoli microgreens is 40 times more nutritious than the 40 kgs of broccoli microgreens. ಅಂದರೆ the weight ಲೆಕ್ಕ ಪ್ರಕಾರ ನೋಡಿದ್ರೆ. So this was a story about microgreens. No, our soldiers in the front, especially northeastನಲ್ಲಿ, so they are performing these tests on microgreens and our soldiers have been given microgreens. What more you want? So, you know, it's not a fad. ಅದು ನ್ಯೂಟ್ರಿಷನಲ್ ವ್ಯಾಲ್ಯೂ ಅಷ್ಟಿದೆ ಅಂತ ಅರ್ಥ ಆಯಿತು. ಸೊ ಜನರಿಗೆ ಎಲ್ಲರೂ ತೊಗೋಬೇಕಿದು, ಸ್ವಂತ ಮನೆಯಲ್ಲಿ ಮಾಡಿದ್ದು. ಸೊ ದಿಸ್ ಇಸ್ ವಾಟ್ ಅಬೌಟ್ ಮೈಕ್ರೋಗ್ರೀನ್ಸ್. ಇದರಲ್ಲಿ ಏನು ಗೊತ್ತಾ, ಕ್ಯಾಲರೀಸ್ ಆರ್ ವೆರಿ ವೆರಿ ಮಿನಿಮಲ್. ದಟ್ ಮೀನ್ಸ್ ಪೀಪಲ್ ಹೂ ವಾಂಟ್ ಟು ಲೂಸ್ ವೇಟ್, ಹೂ ಆರ್ ಆನ್ ಕೀಟೋ ಡಯಟ್, ಹೂ ಆರ್ ಆನ್ ಪೇಲಿಯೋ ಡಯಟ್, ಭಾಳ ಯೂಸ್ಫುಲ್. ಯು ಗೆಟ್ ಲಾಟ್ಸ್ ಆಫ್ ನ್ಯೂಟ್ರಿಷನ್ ಇನ್ ದಿಸ್. ಇದರಲ್ಲಿ ಒನ್ ಅಡ್ವಾಂಟೇಜ್ ಆಫ್ ಸನ್ಫ್ಲವರ್ ಮೈಕ್ರೋಗ್ರೀನ್ಸ್ ಇಸ್ ಯು ಕ್ಯಾನ್ ಪ್ರಿಪೇರ್ ಸ್ಮೂದೀಸ್. ಈಗ ಮೂಲಂಗಿದು ಸ್ಮೂದೀಸ್ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಪಂಚೆಂಟ್ ಅದು. ಕಿಡ್ಸ್ ಕ್ಯಾನ್ ಹ್ಯಾವ್ ಇಟ್, students can, grown-ups can have it, elderly can have it, because it is not pungent, it is nutty and sweet flavor. Racks, grow medium, trays, seeds, lights, ella seri. You start small, that is rule number 1. It's a different business. Start small, it is a scalable business. That's the beauty of it. One rack start ಮಾಡಿ, ಚಿಕ್ಕದು rack, maybe 4x2x6, that's also big one. ಅದಕ್ಕಿಂತ ಕಡಿಮೆ ಮಾಡಿದ್ರೆ 30,000 is the initial investment. Okay. Yeah. Now if you're asking me how much you can get out of it, let me tell you that. 4x2 ಅಂದರೆ 8 square feet ಯೂಸ್ ಆಗುತ್ತೆ. 8 square feet, so 6 feet height rackದು, it will translate into 5 shelves, right? One shelf can contain around 4 trays. 4 trays multiplied by 5 shelves, that is around 20 trays. ಸೂರ್ಯಕಾಂತಿದು ತಗೊಂಡ್ರೆ the output will be one trayನಲ್ಲಿ half a kg multiplied by 4 is around 2 kgs multiplied by 20 trays.
ಸೊ ಟೋಟಲ್ ಔಟ್ಪುಟ್ ನಿಮಗೆ 10 kg ಬರುತ್ತೆ. ಬಟ್ ಐ ಹ್ಯಾವ್ ನಾಟ್ ಟೋಲ್ಡ್ ಯು ಎಷ್ಟು ಟೈಮ್ ಆಗುತ್ತಂತ. ಐ ಟೆಲ್ ಯು ದಟ್ ಈಸ್ ಅರೌಂಡ್ 10 days ತನಕ ಇಟ್ಕೊಳ್ಳಿ. 10 ಮಲ್ಟಿಪ್ಲೈಡ್ ಬೈ 3 ಟೈಮ್ಸ್, 1 ತಿಂಗಳಿಗೆ 3 ಸತಿ ಮಾಡ್ಬೋದು ನೀವು. 30 kg ಇಸ್ ದ ಔಟ್ಪುಟ್. 30 ಮಲ್ಟಿಪ್ಲೈಡ್ ಬೈ 3,000 rupees. ಎರಡು you can do that. First is you can WhatsApp me. That is very easy. Or second, ನಮ್ಮದು ವೆಬ್ಸೈಟ್ ಇದೆ mugreens.com, www.mugreens.com, mugreens.com. ಈಗ ಪ್ಯಾಕಿಂಗ್ ಅಂದರೆ ನೋಡಿ, ದೀಸ್ ಆರ್ ಕ್ಲಾಮ್ ಶೆಲ್ಸ್ ಅಂತ ಇದೆ. ಅದು ಕ್ಲಾಮ್ ಶೆಲ್ ಸೇಲ್ಗೆ ರೆಡಿ ಆಗಿರೋದು. ಯು ಹ್ಯಾವ್ ಟು ಪುಟ್ ಲೇಬಲಿಂಗ್ ಏನೋ. ಸೊ ಲೇಬಲಿಂಗ್ ಇಷ್ಟೇ ಇದು 60 grams ಇರಬೇಕು. ಬಿಕಾಸ್ ವಿ ಹ್ಯಾವ್ ಜಸ್ಟ್ ಕಟ್ ಇಟ್, ನಾವು ಲೆಕ್ಕ ಮಾಡಲಿಲ್ಲ. ಸೊ ಜಸ್ಟ್ ಡೆಮೋ ಪರ್ಪಸ್. ಬಾಕ್ಸ್ ಬರುತ್ತೆ ಅವ್ರ ಮನೆಯಲ್ಲಿ, ಎಷ್ಟು ಬೇಕೋ ಅಷ್ಟು ತೊಗೊಳ್ಬೇಕು. ಯಾಕಂದರೆ ನೀರು ಅಂಶ ಜಾಸ್ತಿ ಇದ್ದಿರಲ್ವಾ, ಸೊ ಕೊಳ್ತೋಗುತ್ತೆ ಅದು. ಸೊ ದಟ್ ಇಸ್ ದ ಬೆಸ್ಟ್ ವೇ ಆಫ್ ಪ್ರಿಸರ್ವಿಂಗ್. ಬಿಕಾಸ್ ಪ್ರಾಕ್ಟಿಕಲಿ ಇಟ್ ಇಸ್ ನಾಟ್ ಪಾಸಿಬಲ್. ವಿ ಆರ್ ಇನ್ ಸಂಜಯ್ ನಗರ್, ಬಟ್ ಸಮನ್ ಕಾಲ್ಸ್ ಫ್ರಮ್ ಎಲೆಕ್ಟ್ರಾನಿಕ್ ಸಿಟಿ. ಇಟ್ ಇಸ್ 25 kilometers. ಸೊ ನೀವೇ ಆಲೋಚನೆ ಮಾಡಿ, ದಿಸ್ ಡೆಲಿವರಿ ಕಾಸ್ಟ್ ವಿಲ್ ಬಿ ಮಚ್ ಮೋರ್ ದೆನ್ ದ ಪ್ರಾಡಕ್ಟ್ ಕಾಸ್ಟ್. ಪೀಪಲ್ ಹೂ ವಾಂಟ್ ಟು ಡೂ ದಿಸ್ ಬಿಸ್ನೆಸ್. ಸೊ ನಮ್ಮದು ತುಂಬ ಪಾರ್ಟಿಸಿಪೆಂಟ್ಸ್ ಇರ್ತಾರೆ, ಆಲ್ ಡಿಫ್ರೆಂಟ್ ಏರಿಯಾಸ್ ಆಫ್ ಬ್ಯಾಂಗ್ಳೂರ್. ನಮಗೆ ಡೆಲಿವರಿ ಮಾಡಲಿಕ್ಕೆ ಆಗಿಲ್ಲ ಅಂದರೆ, ಸೊ ವಿ ವಿಲ್ ಟೆಲ್ ದೆಮ್, ಪ್ಲೀಸ್ ನಮ್ಮ ಕಸ್ಟಮರ್ ಬೇಕು, ಸೊ ಅವರು ಆರ್ಡರ್ ಕೊಟ್ಟಿದ್ದಾರೆ, ಅವ್ರಿಗೆ ಸಪ್ಲೈ ಮಾಡಿ. ಸಿ ನಿಯರ್ ಬೈ, ಅವ್ರು ನಿಯರ್ ಬೈ. ಸೊ ಹಿಯರ್ ವಾಟ್ ಹ್ಯಾಪನ್ಸ್ ಇಸ್ ದ ಕ್ವಾಲಿಟಿ ಇಸ್ ನಾಟ್ ಕಾಂಪ್ರಮೈಸ್ ಬಿಕಾಸ್ ಮೈ ಪ್ರಾಡಕ್ಟ್ ಆ್ಯಂಡ್ ದೇರ್ ಪ್ರಾಡಕ್ಟ್, ಬಿಕಾಸ್ ದೇ ಹ್ಯಾವ್ ಲರ್ನ್ ಫ್ರಮ್ ಅಸ್. ಸ್ಪೆಷಲಿ ಯಾರಿಗೆ ಬಿಸ್ನೆಸ್ ಮಾಡಬೇಕು ಅಥವಾ ಕಲಿಬೇಕು, ಲರ್ನ್ ಮಾಡಲಿಕ್ಕೆ ಬೇಕು. ಸೊ ಇಲ್ಲಿ ಈ ಜಾಗದಲ್ಲಿ, ಈ ಸ್ಥಳದಲ್ಲಿ ನಾವು ತೋರಿಸ್ತೀವಿ. ಇಫ್ ಎನಿವನ್ ವಾಂಟ್ಸ್, ಯಾರಿಗೆ ಇಷ್ಟ ಇದೆ, ಇಷ್ಟಪಡ್ತೀರಾ ಬಿಸ್ನೆಸ್ ಮಾಡಲಿಕ್ಕೆ, ಯು ಆರ್ ಮೋಸ್ಟ್ ವೆಲ್ಕಮ್ ಹಿಯರ್. ದಿಸ್ ಇಸ್ ಮ್ಯೂ ಗ್ರೀನ್ಸ್ ಆ್ಯಂಡ್ ಗ್ರೀನ್.